By the divine grace of Jagannatha Sri Jnanakshi Rajrajeshwari, by the grace of Paramatma in the special form of Sriman Narayana, the cosmic being, now we are going through the beautiful description of all the whatever faculties a human being has got, how they have evolved from the Virata Purusha. How they all have evolved from the Virata Purusha, from the Sankalpa of the Virata Purusha, from the will of the Virata Purusha. Jagannate Rajrajeshwari ಅಮ್ಮನವರ ಕೃಪೆಯಿಂದ ಮತ್ತೆ ನಾರಾಯಣ ರೂಪದಲ್ಲಿರುವ ಪರಮಾತ್ಮನ ಕೃಪೆಯಿಂದ ನಾವು ಈಗ ವಿರಾಟ ಪುರುಷನ ಲಕ್ಷಣಗಳಿಂದ ಮನುಷ್ಯನ ಲಕ್ಷಣಗಳು ಹೇಗೆ ಬಂದವು ಎಂಬುದನ್ನು ನಾವು ನೋಡ್ತಾ ಇದ್ದೀವಿ. ಮನುಷ್ಯ ಅಂತ ಹೇಳಿದ ಕೂಡಲೇ ತಲೆ ಒಂದಿರುತ್ತೆ, ಕಾಲೆರಡು, ಕೈ ಎರಡು, ಒಂದು ಶರೀರ, ಎರಡು ಕಣ್ಣು, ಮೂಗು, ಬಾಯಿಲ ಇರುತ್ತೆ. ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಆರಂಭದಲ್ಲಿ ಅದೇ ರೀತಿಯಾಗಿ ಪರಮಾತ್ಮ ಸಂಕಲ್ಪ ಮಾಡಿ ತಮ್ಮ ಶರೀರವನ್ನು ಮಾಡಿಕೊಂಡಿದ್ರು ಎಂಬುದನ್ನು ವರ್ಣನೆ ಮಾಡ್ತಾರೆ. Just like a man has got the features of a head, 2 legs, 2 hands. These features we will hear from other religions also. We hear God made man in his own image. So what does image mean? A manifestation. So a manifestation when Paramatma has come into manifestation, so it is his will how he wants to come. So Paramatma has taken a form, and from that form he wants to proliferate. He wants to multiply in different forms. So you see the cosmic being, ವಿರಾಟ ಪುರುಷನ ವರ್ಣನೆಯನ್ನು ನಾವು ನೋಡ್ತೀವಿ. ಇದರಲ್ಲಿ ವಿರಾಟ ಪುರುಷ ಅಂದರೆ ಒಬ್ಬ ಮನುಷ್ಯ ಹೇಗಿದಾನೋ ಅದೇ ರೀತಿಯಾಗಿ ಪರಮಾತ್ಮ ಒಂದು ಶರೀರವನ್ನು ಧಾರಣೆ ಮಾಡಿದ್ದಾರೆ. ಇವಾಗ ದೊಡ್ಡ ಶರೀರವನ್ನು ಧಾರಣೆ ಮಾಡಿದ್ದಾರೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅನ್ನೋ ರೀತಿಯಲ್ಲಿ ತುಂಬ ದೊಡ್ಡ ಶರೀರ ಧಾರಣೆ ಮಾಡಿದ್ದಾರೆ. The mouth of the cosmic being is the birthplace of the organ of speech as well as the god of fire, the pre-deity presiding over it. ಅಂದರೆ ಆ ಪರಮಾತ್ಮನ ಬಾಯಿ, ಪರಮಾತ್ಮನಿಗೆ ಒಂದು ಬಾಯಿ ಇದೆಯಲ್ಲ, ಪರಮಾತ್ಮನ ಬಾಯಿ ಎಂಬುದು ಅಗ್ನಿಯ ಜನ್ಮಸ್ಥಾನ ಮತ್ತು ವಚನದ ಜನ್ಮಸ್ಥಾನ. ಇಟ್ ಇಸ್ ದ ಬರ್ತ್ ಪ್ಲೇಸ್ ಆಫ್ 2 things. One is the god of fire, Agni, as well as the speech. From where did speech start? It started from articulation. ಇವಾಗ ಒಂದು ಪೈಪ್ ಇದೆಯಲ್ಲಪ್ಪ, ಪೈಪ್, ಯು ಟೇಕ್ ಎ ಪೈಪ್, ಆರ್ಡಿನರಿ ಪೈಪ್, ಆ್ಯಂಡ್ ಯು ಬ್ಲೋ ದಿ ಏರ್. ಪೈಪ್ ತಗೊಂಡು ಗಾಳಿ ಅಂತ ಊದ್ರಿ, ಹೊರಗಡೆ ಬರೋದು ಹೆಂಗೆ ಬರುತ್ತೆ ಗಾಳಿ? ಹೆಂಗೆ ಊದಿದ್ರು ಅದೇ ಥರ ಗಾಳಿ ಬರುತ್ತೆ. ಹೌವರ್ ಯು ಬ್ಲೋನ್ ಇಟ್ ವಿಲ್ ಕಮ್. ಬಟ್ ನೌ ಯು ಸಿ, ಬಿಕಾಸ್ ದೆರ್ ಇಸ್ ನೋ ಟಂಗ್ ಇನ್ ದಟ್ ಪೈಪ್. ಆ ಪೈಪಲ್ಲಿ ನಾಲಿಗೆ ಇಲ್ಲ. ಇಲ್ಲೊಂದು ಪೈಪ್ ಇದೆ ನಮಗೆ, ಇದಕ್ಕೆ ಹೆಸರೇನು ಗೊತ್ತಾ? ವಿಂಡ್ ಪೈಪ್. ಇಸ್ ಕಾಲ್ಡ್ ಎಸ್ ದಿ ವಿಂಡ್ ಪೈಪ್. ಇಲ್ಲೊಂದು ಪೈಪ್ ಇದೆ ನಮಗೆ, ಪುಸ್ತಕ ಎತ್ತಲು ನೋಡ್ರಿ, ಅದಕ್ಕೆ ವಾಯು ಕೊಳವೆ, ವಾಯು ಕೊಳವೆ ಅಂತ ಹೆಸರು ಅದಕ್ಕೆ. ಇವಾಗ ಇಲ್ಲಿ ಪೈಪಲ್ಲಿ ನಾವು ಊದಿದಾಗ ಬರೀ ಅಂತ ಶಬ್ದ ಬರುತ್ತೆ. ಆದರೆ ಇವಾಗ ನಾನು ಇಲ್ಲಿಂದ ಊದ್ತಾ ಇದ್ದೀನಿ, ಆದರೆ ಮಾತಾಡ್ತಾ ಇದ್ದೀನಿ. ನಾವು ಆಲ್ಸೋ ಐ ಆಮ್ ಓನ್ಲಿ ಬ್ರಿಂಗ್ ಔಟ್ ಏರ್, ಬಟ್ ಬಿಕಾಸ್ ಆಫ್ ದ ಟಂಗ್ and the vocal cords, the air is now sent in not just in a gush, it is sent in the form of an articulated sound. ಈಗ ಹೊರಗಡೆ ಬರ್ತಾರೆ, ಗಾಳಿ ತಾನೇ ಬರ್ತಾರೆ ಹೊರಗಡೆ, ಆ ಆ ಆ ಮಾತಾಡಿದ್ರೆ ಗಾಳಿ ಬರ್ತಾ ಇದೆಯಲ್ಲಪ್ಪ. ಸೊ ಗಾಳಿ ಮಾತ್ರ ನಾನು ಮಾತಾಡ್ಬೇಕಾದ್ರೆ ಶಬ್ದಗಳಾಗಿ ಬರ್ತಾ ಇದೆಯಲ್ಲ, ಕನ್ನಡ ಶಬ್ದ, ತೆಲುಗು ಶಬ್ದ, ಹಿಂದಿ ಶಬ್ದ, ಇಂಗ್ಲೀಷ್ ಶಬ್ದ ಬರ್ತಾ ಇದೆಯಲ್ಲ. ಹೆಂಗೆ ಬರ್ತಾ ಇದೆ ಅದು ಅಂತ ಹೇಳಿದ್ರೆ, ಒಳಗಡೆ ಒಂದು ಅದನ್ನು ನಿಯಂತ್ರಿಸುವ ಒಂದು ಸಾಧನೆ ಇದೆ. ಈ ಗಾಳಿಯನ್ನು ನಿಯಂತ್ರಿಸುವ ಸಾಧನೆ, ನಾಲಿಗೆ ಹೆಂಗೆ ಹೋಗ್ತಾ ಇದೆ, ಮೇಲೆ ಹೋಗ್ತಾ ಇದೆ. ನಾಲಿಗೆ ಮೇಲೆ ಕೆಳಗಡೆ ಬರ್ಬೇಕಾದ್ರೆ ಶಬ್ದಗಳು ಉಂಟಾಗ್ತಾ ಇದೆ. ಅದೇ ಗಾಳಿನೇ ನಾಲಿಗೆ ಮೇಲೆ ಹೋಗಿ ಕೆಳಗಡೆ ಬಂದು ಈ ಕಡೆ ಬಂದು ಈ ಕಡೆ ಬಂದು ಒಳಗಡೆ ಎಲ್ಲದರಿಂದ ಏನಾಗ್ತದೆ, ಈ ಶಬ್ದ ಬಂದು ಶಬ್ದ ರೂಪದಲ್ಲಿ ಬರ್ತಾ ಇದೆ, ಈ ಗಾಳಿ ಬಂದು ಶಬ್ದ ರೂಪದಲ್ಲಿ ಬರ್ತಾ ಇದೆ. ಸೊ ದ ಮೌತ್ ಆಫ್ ದಿ ಪರಮಾತ್ಮ ಈಸ್ ದ ಬರ್ತ್ ಪ್ಲೇಸ್ ಆಫ್ ಅಗ್ನಿ ಆ್ಯಂಡ್ ಸ್ಪೀಚ್. ಪರಮಾತ್ಮನ ಬಾಯಿ ಅಗ್ನಿಗೆ ಜನ್ಮಸ್ಥಾನ ಮತ್ತು ವಚನಕ್ಕೆ ಜನ್ಮಸ್ಥಾನ. The 7 dhatus are essential ingredients of his body, namely skin, flesh, blood, fat, marrow, sinew and bone, are the source of the 7 Vedic meters Gayatri, Jagati, Ushtik, Trishtup, Anushtup, Pankti and Brihati. ವೇದದಲ್ಲಿ
7 ಛಂದಸ್ಸುಗಳಿದೆ. 7 ಛಂದಸ್ಸುಗಳ ಹೆಸರುಗಳೇನು? ಗಾಯತ್ರಿ, ಜಗತಿ, ಉಷ್ಣಿಕ್, ತ್ರಿಷ್ಟುಪ್, ಅನುಷ್ಟುಪ್, ಪಂಕ್ತಿ, ಬೃಹತಿ. These are called as the meters. When you say meter, what is meter? It is the arrangement of the number of syllables. It is the arrangement of the number of syllables. How many syllables are there in each line? How many syllables are there as a group? That is called as meter. ಛಂದಸ್ಸು ಅಂದ್ರೆ ಏನರ್ಥ? ಒಂದೊಂದು ಮಾತ್ರ, ಶಬ್ದಗಳಲ್ಲಿ ಅಕ್ಷರಗಳಲ್ಲಿ ಮಾತ್ರ ಇರುತ್ತಲ್ಲ, ಈ ಮಾತ್ರಗಳ ಜೋಡುವಿಕೆಗೆ ಛಂದಸ್ ಅಂತ ಹೆಸರು. ನಾವು ಇದಾಡ್ತೀವಲ್ಲ, ಯಾವುದು? ಓಂ ನಮಃ ಶಿವಾಯ ನಮಃ ಶಿವ, ಶ್ರೀ ಗುರುವೇ ನಿಜ ಸುಖದ, ಶ್ರೀ ಗುರುವೇ ನಿಜ ಸುಖದ, ಇದು ತ್ರಿಪದಿ ಛಂದಸ್. ಇಸ್ಕೊಳ್ಳಿ ತ್ರಿಪದಿ ಮೀಟರ್. ಆ ಥರ ಅನುಷ್ಠುಪ್ ಛಂದ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ. 4 ಬರ್ತಾರೆ. ಇದಕ್ಕೆಲ್ಲ ಛಂದಸ್ಸು ಅಂತ ಹೆಸರು. ಇದಕ್ಕೇನು ಹೆಸರು? ಛಂದಸ್. ಛಂದಸ್ ಇನ್ ಸಂಸ್ಕೃತ ಮೀಟರ್. ಸೊ ಇದಕ್ಕೆ ನಾವು ಭಗವದ್ಗೀತೆ ಇರೋದು ಯಾವ ಛಂದಸ್ಸಲ್ಲಿ? ಅನುಷ್ಠುಪ್ ಛಂದ. ಯಾವ ಛಂದ? ಅನುಷ್ಠುಪ್ ಛಂದ. ಅನುಷ್ಠುಪ್ ಛಂದ 8 ಈ ಥರ ಬರುತ್ತೆ. 4 ಬೋದಿದ್ಮೇಲೆ ಅದೇ ಥರ ಬರುತ್ತೆ ಛಂದಸ್ಸು. ಸೊ ಆ ಛಂದಸ್ಸುಗಳಲ್ಲಿ ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ, ಭಗವಂತನ, ಪರಮಾತ್ಮನ ಸ್ಕಿನ್, ಫ್ಲೆಶ್, ಬ್ಲಡ್, ಫ್ಯಾಟ್, ಮ್ಯಾರೋ, ಸಿನ್ಯೂ ಆ್ಯಂಡ್ ಬೋನ್. ಏನಿದು ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ, ನಾವು ಹೇಳ್ತೀವಿ ನೋಡಿ, ಶರೀರದಲ್ಲಿ ಏನೇನಿದೆ? ತ್ವಚ ಅಂದರೆ ಚರ್ಮ, ಅದಾದ ನಂತರ ಮಾಂಸ, ಅದಾದ ನಂತರ ರಕ್ತ ಇದೆ, ಆಮೇಲೆ ಇದು ಕೊಬ್ಬಿದೆ, ಕೊಬ್ಬಿನ ಅಂಶ ಇದೆಯಲ್ಲ, ಕೊಬ್ಬಿನ ಅಂಶ ಅದು, ಮತ್ತು ಮೂಳೆಗಳ ಒಳಗಡೆ ಒಂದು ದ್ರವಾಂಶ ಇದೆ, ಮೂಳೆಗಳ ಒಳಗಡೆ ಒಂದು ದ್ರವಾಂಶ ಇದೆ ಅದು. ಅದಾದ ನಂತರ ಬೇರೆಲ್ಲ ಬರುತ್ತಿಲ್ಲ, ಮೂಗಿಂದ ಬರ್ತಾ ಇರುತ್ತೆ ನೋಡು. ಆಮೇಲೆ ಎಲುಬು. ಈ ಎಲ್ಲ ರೀತಿಯಿಂದ ಈ 7 ಛಂದಸ್ಸುಗಳು ಬಂದು, these are all come from these 7 ಛಂದಸ್. All the 7 ಛಂದಸ್ are emanated from these 7 ಧಾತುಸ್. ಇವಳಿಗೆ ಸಪ್ತ ಧಾತುಗಳು ಅಂತ ಹೆಸರು. are the source of the 7 Vedic meters. And even so, his tongue is the source of all kinds of food, the food of the gods, the food of the mains, and the remains of both, which is like ambrosia for human beings. The 6 Vedic taste. ಏನಾಗಿದೆ? ಇದು ಬಂದ್ಬಿಟ್ಟು ಪರಮಾತ್ಮನ ನಾಲಿಗೆ ಬಂದು ಆಹಾರಕ್ಕೆ ಮೂಲ. The tongue of Paramatma is the source of all food. ನಾಲಿಗೆ ಬಂದ್ಬಿಟ್ಟು ಎಲ್ಲ ಆಹಾರಕ್ಕೆ ಮೂಲ. ಯಾವ್ಯಾವ ರೀತಿ ಆಹಾರ ಇದೆ? 6 ರಸಗಳಿದೆ ಆಹಾರದಲ್ಲಿ. ಕಟ್ವಾಮ್ಲ ಲವಣ ಮಧುರ ತಿಕ್ತ ಕಷಾಯ. ಕಟು ಅಂದರೆ ಖಾರ ಅಲ್ಲ. ಕಟು, ಆಮ್ಲ, ಲವಣ, ತಿಕ್ತ ಅಂದರೆ ಖಾರ. ಕಟು ಅಂದರೆ ಏನು ಹೇಳ್ತಾ ಅದಕ್ಕೆ? ಹುಳಿ ಅಲ್ಲ, ಇನ್ನೊಂದು ಯಾವುದು ಇದಿರೋದಲ್ಲ, ಯಾವುದು? ಹಾಗಲಕಾಯಿ, ಕಹಿ. ಕಟು ಕಡುವ, ಆಮ್ಲ ಹುಳಿ. ಕಟು ಅಂದರೆ ಕಹಿ, ಆಮ್ಲ ಇಸ್ ಹುಳಿ, ಲವಣ ಉಪ್ಪು. ಕಟ್ಟು ಆಮ್ಲ ಲವಣ, ಮಧುರ ಸಿಹಿ, ತಿಕ್ತ ಖಾರ. ಕಷಾಯ ಅಂದರೆ ಎಲ್ಲ ಸೇರಿರುವುದು, ಒಗರು ಅಂತ ಹೇಳ್ತಾರಲ್ಲ. ಸೊ ಇವೆಲ್ಲವೂ ಕೂಡ 6 ರಸಗಳು. ದ 6 types of tastes, they all have emanated from the tongue of Paramatma. Not only human food for the gods, food of the mains. ಪಿತೃಗಳು ಕೂಡ, ದೇವತೆಗಳು ಕೂಡ ಆಹಾರ ಇದರಿಂದನೇ ಬರ್ತಾರೆ. ಆಮೇಲೆ ಪಿತೃಗಳಿಗೂ ಕೂಡ ಆಹಾರ ಇದರಿಂದನೇ ಬರ್ತಾ ಇರೋದು. ಅದಾದ ನಂತರ of the 6 variety of taste, as well as the sense of taste, and the birthplace of Varuna, the deity presiding over the same. ಅಗ್ನಿ ದೇವರು ಎಲ್ಲಿಂದ ಬಂದರು? ಬಾಯಿಂದ ಬಂದರು. Agni came out from the mouth. Speech also came out from the mouth. But Varuna is coming from the tongue. Varuna Deva is coming from the tongue. And all the taste, sense of taste is coming from the tongue only. Sense of taste. ಅಂದರೆ ಇದು ರುಚಿಯಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನೋಡಿ? ಎಲ್ಲರ ನಾಲಿಗೆ ಒಂದೇ ಥರ ತಾನೆ?
ಎಲ್ಲರ ನಾಲಿಗೆ ಕೂಡ ನೋಡೋಕೆ ಒಂದೇ ಥರ ಇದೆ. ಇವಾಗ ಇದರಲ್ಲಿ ಸಕ್ಕರೆ ತೆಗೆದಾಕ್ಬಿಡ. ಸಕ್ಕರೆ ತೆಗೆದಾಕಿದ ತಕ್ಷಣ ನಾಲಿಗೆ ನೋಡುತ್ತಾ ಸಕ್ಕರೆ ಅಂತ ನೋಡುತ್ತಾ ನಾಲಿಗೆ ಕಣ್ಣೆಲ್ಲಿದೆ ಹೇಳು? ನಾಲಿಗೆ ಕಣ್ಣಿದೆಯಾ? ಸರಿ, ಫಸ್ಟ್ ಸಕ್ಕರೆ ಹಾಕ್ರಿ. ಅವಾಗ ಮನಸ್ಸಿಗೆ ಏನು ಬರುತ್ತೆ? ಸಿಹಿಯಾಗಿದೆ. ಉಪ್ಪು ತೆಗೆದಾಕ್ರಿ. ಪುಟ್ ಸಮ್ ಸಾಲ್ಟ್. ಟಂಗ್ ಡಸಂಟ್ ಹ್ಯಾವ್ ಐಸ್, ನೋ? It won't see whether it is salt or sugar what you put on the tongue, but it senses. It senses. ತಕ್ಷಣ ಏನಾಗುತ್ತೆ? ಉಪ್ಪು ಅಂತ ಗೊತ್ತಾಗುತ್ತೆ ನಮಗೆ. ಅದೇ ಸ್ವಲ್ಪ ಕಹಿ ಹಾಕಿ ಕಹಿ ಅಂತ ಗೊತ್ತಾಗುತ್ತೆ, ಹುಳಿ ಹಾಕಿ ಹುಳಿ ಅಂತ ಗೊತ್ತಾಗುತ್ತೆ. ನಾಲಿಗೆ ಕಣ್ಣಿಲ್ಲ. ನಾವು ಕೂಡ ಉದಾಹರಣೆ, ಕಣ್ಣು ಮುಚ್ಕೊಂಡು ತಿನ್ನು. ಲೆಟ್ ಕ್ಲೋಸ್ ಯುವರ್ ಐಸ್ ಅಂಡ್ just close your eyes and put sugar. Will the tongue say it is salt? Will you get the sense of salt when you put sugar in the tongue? It will say sugar only. ಕಣ್ಣು ಮುಚ್ಕೊಂಡು ನೀವು ಸಕ್ಕರೆನ ಬಾಯಲ್ಲಿ ಹಾಕ್ಬಿಡ್ರಿ, ಕಣ್ಣು ಕಟ್ಕೊಂಡ್ಬಿಡ್ರಿ. ಸಕ್ಕರೆ ಬಾಯಲ್ಲಿ ಹಾಕಿದ ತಕ್ಷಣ ನಿಮಗೇನು ಅನ್ಸುತ್ತೆ? ಓ, ಉಪ್ಪು ಹಾಕಿದ್ದಾರೆ ಅಂತ ಅನ್ಸುತ್ತಾ? ಸಕ್ಕರೆ ಹಾಕಿದ್ರೆ ಗೊತ್ತಾಗುತ್ತೆ. ನಾಲಿಗೆ ಗೊತ್ತಾಗುತ್ತೆ. ನಾಲಿಗೆಗೆ ಟಂಗ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್, ಇಟ್ ಸೆಂಡ್ಸ್ ಅ ಸಿಗ್ನಲ್ ದೇರ್. ದಿಸ್ ಇಸ್ ಸ್ವೀಟ್, this is salt, this is sour, this is bitter. All it will send a signal to the mind, and then you say this is sugar. So idu ellinda bantu? Paramatmana naaligeಯಿಂದ ವರುಣದೇವ. ವರುಣದೇವ is the presiding deity for rasa or taste. And then his nostrils are the excellent source of all the 5 kinds of vital airs, namely prana, apana, vyana, udana and samana, as well as the element of air. Similarly, his olfactory sense is the birthplace of twin gods, Ashwinis, celestial physicians, and the source of all kinds of food grains, as well as of all ordinary and special odors. Yoga illa aitu, baay aitappa. Paramatmana moogininda ಏನು ಬಂದಿದೆ? From the nose of Paramatma, what have we found? We have found from there the 5 types of Vayu. Pancha Pranagal ilinda bande. Prana, Apana, Vyana, Udana, Samana. Prana, what is Prana? Prana andre Nirgamana Praveshanat Pranaha. Nirgamana Praveshanat Pranaha. Urdhagamanat उदानः, अधोगमनात् अपानः, समीकरणात् समानः, वितरणेन व्यानः. So we have 5 pranas. What goes in and comes out is called as prana, and what goes only up and pushes the blood to the head is called as udana, and what goes down is called as apana. Vyana is the one which distributes. Samikarana is balances. So 5 types of pranas, vital airs are working. All come from the nose of Paramatma. Paramatmana ಮೂಗಿನಿಂದ ಬಂದಿರೋದು ಪಂಚ ಪ್ರಾಣಗಳು. ಅದು ಮಾತ್ರ ಅಲ್ಲ, ಗಾಳಿ ಕೂಡ ಅಲ್ಲಿಂದನೇ ಬಂದಿರೋದು. ಗಾಳಿ, ಆಮೇಲೆ ಎಲ್ಲ ವಾಸನೆಗಳು ಬಂದಿರೋದು. ಎಲ್ಲ ಸುಗಂಧ, ದುರ್ಗಂಧ ಎಂಬ 2 ವಾಸನೆ ಇದೆಯಲ್ಲ, ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ಓಡರ್ಸ್ ಹ್ಯಾವ್ ಕಮ್ ಫ್ರಮ್ ದೇರ್. ಆಮೇಲೆ ಅಶ್ವಿನಿ ಕುಮಾರರು, ಅಶ್ವಿನಿ ಕುಮಾರರೆಂಬ 2 ದೇವತೆಗಳು, ಅವಳಿ ಜವಳಿ ದೇವತೆಗಳು. ಅವರು ದೇವತೆಗಳಿಗೆ ಅವರೇ ಡಾಕ್ಟರ್. ಅಶ್ವಿನಿ ಕುಮಾರ್ ಆರ್ ಸೆಡ್ ಟು ಬಿ ದ ಡಾಕ್ಟರ್ಸ್ ಫಾರ್ ಆಲ್ ಗಾಡ್ಸ್. ಸೊ ಅಶ್ವಿನಿ ಕುಮಾರ್ಸ್. ಸೊ ಅಶ್ವಿನಿ ಕುಮಾರ್ಸ್ ಆರ್ ಬಾರ್ನ್ ಫ್ರಮ್ ದ ನಾಸ್ಟ್ರಿಲ್ಸ್, 2 nostrils. They are called twin devatas. ಅಶ್ವಿನಿ ಕುಮಾರ್ ಆರ್ ಬಾರ್ನ್. ದೇ ಆರ್ ದಿ ಡಿವೈನ್ ಫಿಸಿಷಿಯನ್ಸ್. ಆಮೇಲೆ ಎಲ್ಲ ವಿಧವಾದ ಅನ್ನದ ಧಾನ್ಯಗಳು, food came from the tongue of Paramatma, but the grains, different types of food, they came because of from the nostrils. Different types of grains and ordinary and special odors. ಮತ್ತೆ ಸಾಧಾರಣವಾದ ವಾಸನೆಗಳು, ವಿಶೇಷವಾದ ವಾಸನೆಗಳು ಎಲ್ಲವೂ ಕೂಡ ಎಲ್ಲಿಂದ ಬಂದು? ಪರಮಾತ್ಮನ ಮೂಗಿನಿಂದ ಬಂದವು. His sense of sight is the source of all colors as well as the lights that reveal them, while his eyes are the source of heaven and birthplace of the sun. ಕಣ್ಣು ಎಂಬುದು ಪರಮಾತ್ಮನ ಕಣ್ಣಿದೆಯಲ್ಲ, ಆ ಕಣ್ಣಿನಿಂದ ಏನು ಬಂತು? ಎಲ್ಲ ಬಣ್ಣಗಳು ಬಂದವು. All the colors have come from the eyes of Paramatma, and the light also has come from Paramatma, because from where did light come? So it means the sun god also got light from Paramatma's eyes only. The sun also got the light from Paramatma's eyes only.
and that reveal them, while his eyes are the source of heaven and the birthplace of the sun. ಸೂರ್ಯ ಕೂಡ ಹುಟ್ಟಿರೋದು ಎಲ್ಲಿಂದ? ಪರಮಾತ್ಮನ ಕಣ್ಣಿನಿಂದಲೇ. ಪರಮಾತ್ಮನ ಕಣ್ಣಿನಿಂದಲೇ ಸೂರ್ಯ ಹುಟ್ಟಿರೋದು. ಆ್ಯಂಡ್ ಈವನ್ ಹೆವೆನ್, ಸ್ವರ್ಗ ಕೂಡ ಪರಮಾತ್ಮ ಕಣ್ಣಿನಿಂದ ಹುಟ್ಟಿರೋದು. ಈವನ್ ಸೋ his ears are the source of the 4 cardinal points as well as all sacred places. His sense of hearing, of ether and its special characteristic sound. While his limbs are the source of essence of all beings and receptacle of all loveliness. ಕಿವಿಗಳು ಬಂದು, ಕಿವಿಗಳೇನಾಗ್ತಾ ಇದೆ? ಕಿವಿಗಳು ಬಂದು ಎಲ್ಲ ದಿಕ್ಕುಗಳ ದಿಕ್ಕು, 4 ದಿಕ್ಕುಗಳಿದೆಯಲ್ಲಪ್ಪ, ಯಾವುದ್ಯಾವುದು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಆಲ್ ದ 4 directions were born from the ears of Paramatma. 4 directions. Not only that, space also was born from ears. Sense of hearing was born from there, and sound was born from there. And while his limbs are the source of the essence of all and the receptacle of loveliness. ಶರೀರದ ಅಂಗಗಳಿದೆಯಲ್ಲ, ಕಿವಿ ಆಯ್ತಪ್ಪ, ಕಿವಿಯಿಂದ ಏನೇನು ಬಂತು? ಆಕಾಶ ಬಂತು, ಕಿವಿಯಿಂದ ಶಬ್ದ ಬಂತು, ಕಿವಿಯಿಂದ ಶಬ್ದ ಬಂತು. ಅದಾದ ನಂತರ ಕಿವಿಯಿಂದಲೇ ಎಲ್ಲ ತೀರ್ಥಸ್ಥಾನಗಳು ಬಂದಿರೋದು. ತೀರ್ಥಸ್ಥಾನಗಳಿದೆಯಲ್ಲ, ಯಾವುದು? 12 ಜ್ಯೋತಿರ್ಲಿಂಗಗಳು. ಆಲ್ ದ ಸೇಕ್ರೆಡ್ ಪ್ಲೇಸಸ್ ಹ್ಯಾವ್ ಕಮ್ ಫ್ರಮ್ ದ ಇಯರ್ಸ್ ಓನ್ಲಿ. ಮತ್ತು ದಿಕ್ಕುಗಳು ಬಂದಿರೋದು ಅದರಿಂದನೇ ಬಂದಿರೋದು. ಮತ್ತು ಈ ಶರೀರದ ಅಂಗಗಳಿದೆ, ದ ಲಿಮ್ಸ್ ಆಫ್ ದ ಬಾಡಿ, ಹ್ಯಾಂಡ್ ಆ್ಯಂಡ್ ಲೆಗ್, ಫ್ರಮ್ ದೆಮ್ ಕೇಮ್ ಬ್ಯೂಟಿ. ಸೌಂದರ್ಯ ಎಂಬುದು ಎಲ್ಲವೂ ಬಂದಿರೋದು ಶರೀರದಿಂದ. His sense of touch is the source of touch as well as of the element of air, and even so of all kinds of sacrificial performances. ಪರಮಾತ್ಮನ ಸ್ಪರ್ಶ ಇದೆಯಲ್ಲ, ಸ್ಪರ್ಶ, ಈ ಸ್ಪರ್ಶ ಎಂಬ ಗುಣದಿಂದ ಎಲ್ಲವೂ ನಮಗೆ ಸ್ಪರ್ಶ ಗೊತ್ತಾಗುತ್ತೆ. ಬಿಕಾಸ್ ಪರಮಾತ್ಮ ಹ್ಯಾಸ್ ಗಾಟ್ ದ ಸೆನ್ಸ್ ಆಫ್ ಟಚ್, ವಿ ಗೆಟ್ ದ ಸೆನ್ಸ್ ಆಫ್ ಟಚ್. ಆ್ಯಂಡ್ ಆಲ್ ದಿ ಇಟ್ಸ್ ದಿ ಎಲಿಮೆಂಟ್ ಆಫ್ ಏರ್, ಅಂದರೆ ವಾಯುವಿನ ಮೂಲ ಆಗಿದೆ ಅದು. ವಾಯುವಿನ ಮೂಲ ಆಗಿದೆ. ಮೊದಲು ಬಂದಿದ್ದು ಮೂಗಿನಿಂದ ಬಂದಿರೋದು ಮನುಷ್ಯಕ್ಕೆ ಬೇಕಾಗಿರೋ ಪ್ರಾಣ, ಪ್ರಾಣಾಪಾನ ವ್ಯಾನುದಾನ ಸಮಾನಗಳು. ಆದರೆ ಗಾಳಿ ಬೀಸುತ್ತಲ್ಲ, ವಾಟ್ ಎವರ್ ಏರ್ ಯು ಸಿ, ದಟ್ ಏರ್ ಹಸ್ ಕಮ್ ಫ್ರಮ್ ವಾಟ್ ವಿ ಸಾ ಅರ್ಲಿಯರ್ ವಾಸ್ ಪ್ರಾಣಾಪಾನ ವ್ಯಾನ, ವಾಟ್ ವಿ ಬ್ರೀತ್. ಬಟ್ ವಾಟ್ ಎವರ್ ಯು ಕಾಲ್ as ವಾಯು, ದಟ್ ಹಸ್ ಕಮ್ ಫ್ರಮ್ ಪರಮಾತ್ಮಾಸ್ ಸ್ಕಿನ್. ಆ್ಯಂಡ್ ಆಲ್ ಕೈಂಡ್ಸ್ ಆಫ್ ಹೋಮಾಸ್, ಹೋಮಗಳೆಲ್ಲವೂ ಕೂಡ ಎಲ್ಲಿಂದ ಬಂದು ಅಂದರೆ ಎಲ್ಲ ಪರಮಾತ್ಮನ ಚರ್ಮದಿಂದ ಬಂದಿರೋದು. Similarly, the hair of his body are the source of all kinds of trees and plants, or according to another view, of such of them as to contribute to the performance of sacrifices. His hair are the source of clouds, and his beard and mustaches of lightning, while the nails of his fingers and toes are the source of rocks and iron. Similarly, the hair on his body are the source of all kinds of trees and plants, or according to another view, of such of them as contribute to the performance of sacrifice. ಕೆಲವರ ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ, ಈ ಕೂದಲುಗಳಿದೆ, ಶರೀರದಲ್ಲಿರೋ ಕೂದಲುಗಳು, ಇವೆಲ್ಲವೂ ಕೂಡ ಗಿಡ ಮರಗಳು. ಆಲ್ ಓವರ್ ದ ವರ್ಲ್ಡ್, ವಾಟ್ ಎವರ್ ವಿ ಸಿ, ದಿ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್, ದೇ ಆಲ್ ಹ್ಯಾವ್ ಕಮ್ ಫ್ರಮ್ ದ ಹೇರ್ ಆಫ್ ಪರಮಾತ್ಮ. ಪರಮಾತ್ಮನ ಕೂದಲಿನಿಂದ ಬಂದು, ಮೈಯಲ್ಲಿ ಕೂದಲು ಇರುತ್ತೆ, ಅದರಿಂದ ಬಂದಿರೋದು. ಕೆಲವರು ಹೇಳ್ತಾರೆ ಅದರಿಂದನೇ ಹೋಮ ಬಂತು ಅಂತ ಕೆಲವರು ಹೇಳ್ತಾರೆ. ಆ್ಯಂಡ್ ಅದಲ್ಲದೆ ಕೂದಲುಗಳಿಂದಲೇ ಮೋಡಗಳು ಬಂದಿರೋದು, ಆಮೇಲೆ ಅವರ ಮೀಸೆ, ಪರಮಾತ್ಮನಿಗೂ ಒಂದು ಮೀಸೆ ಮತ್ತು ದಾಡಿ ಇರುತ್ತಂತೆ, ಕೂದಲು ಬೆಳೀತಾ ಇದೆಯಲ್ಲ, ಅದರಿಂದ ಬಂದಿರೋದೇನು? ಸಿಡಿಲು ಬಂದಿರೋದು, ಸಿಡ್ಲು. ವಾಟ್ ಎವರ್ ಲೈಟ್ನಿಂಗ್ ವಿ ಕಾಲ್, ಲೈಟ್ನಿಂಗ್ ಹ್ಯಾಸ್ ಕಮ್ ಫ್ರಮ್ ದಿ facial hair of Paramatma, while the nails of his fingers and toes are the source of rocks and iron. ಆಮೇಲೆ ಪರಮಾತ್ಮನ ಕಾಲಿದೆಯಲ್ಲ, ಕಾಲುಗಳು, ಅದರಲ್ಲಿರುವ ಉಗುರುಗಳು, ಆ ಉಗುರುಗಳಿಂದ ಬಂದಿರೋದು ಎಲ್ಲ ಧಾತುಗಳು, ಲೋಹಗಳು. ಭೂಮಿಯಲ್ಲಿರೋ ಕಬ್ಬಣ ಸಿಗುತ್ತಲ್ಲ, ಕಬ್ಬಣ, ಬಂಗಾರ, ಅಲ್ಯೂಮಿನಿಯಮ್ಮು, ಅದೆಲ್ಲ ಸಿಗುತ್ತಲ್ಲ, ಅದೆಲ್ಲ ಬಂದಿರೋದು ಪರಮಾತ್ಮನ ಕಾಲುಗಳಿಂದ ಬಂದಿರೋದು, ಉಗುರುಗಳಿಂದ. Similarly, his arms are the birthplace of the guardians of spheres who are mostly engaged with the work of protecting the universe. ಪರಮಾತ್ಮನ ಕೈಗಳಿಂದ ಬಂದಿರೋದು ಯಾರಪ್ಪ ಅಂತ ಹೇಳಿದ್ರೆ ರಕ್ಷಕರು, ಈ ಪ್ರಪಂಚದ ರಕ್ಷಕರು. ವಾಟ್ ವಿ ಕಾಲ್ ಆಸ್ ದಿ ದಿಗ್ದೇವತಾ. Devatas are there who are protecting, no? You might have seen in the Gopuram, you will see some
demons are holding the gopuram like this. So like that they are the protectors of the Paramatma's hands. Paramatmana ಕೈಗಳು ಬಂದು ಈ ಜಗತ್ತಿನ ರಕ್ಷಣೆ ಮಾಡುವವು. His stride is the support of the three worlds, the earth, the region and the air, of the air and heaven, while Sri Hari's feet are the source of security and protection, as also the place where all one's desires objects can be had. Paramatmana nade ideyalla, akasmat Paramatma eddre, if Paramatma wakes up from his lying position and starts walking, that becomes the three worlds. Bhur, Bhuva, Swa, ಮೂರು ಲೋಕ. ಪರಮಾತ್ಮ ಒಂದು ಹೆಜ್ಜೆ ಇಟ್ಟರೆ ಭೂ, ಇನ್ನೊಂದು ಹೆಜ್ಜೆ ಇಟ್ಟರೆ ಭುವ, ಇನ್ನೊಂದು ಹೆಜ್ಜೆ ಇಟ್ಟರೆ ಸ್ವ. ಆ ಥರ ಈ ರೀತಿಯಾಗಿ ತ್ರೀ ಲೋಕಾಸ್ ಆರ್ ಫೌಂಡ್ ಬೈ ಹಿಸ್ ಸ್ಟ್ರೈಡ್ಸ್. ಆ್ಯಂಡ್ ಜಗತ್ ಪರಮಾತ್ಮನಾದ ನಾರಾಯಣನ ಪಾದಗಳು ಎಲ್ಲ ಆಸೆಗಳು ಪೂರ್ತಿಯಾಗುವ ಜಾಗ. ಆಲ್ ಡಿಸೈರ್ಸ್ ಆರ್ ಫುಲ್ಫಿಲ್ಡ್ ಫ್ರಮ್ ದಿ ಫೀಟ್ ಆಫ್ ಪರಮಾತ್ಮ ಶ್ರೀಹರಿ. The private parts of the cosmic being are the source of water, the seminal fluid and creation. ಅಂದರೆ ಪರಮಾತ್ಮನ ಜನನದ ಅಂಗಗಳಿದೆ. ಅದರಿಂದ ಬಂದಿರೋದು ಏನು? ಎಲ್ಲವೂ ಕೂಡ ಈ ಜಗತ್ತಿನ ಎಲ್ಲ ಸೃಷ್ಟಿ ಆಗ್ತಾ ಇರೋದು ಪರಮಾತ್ಮನ ಜನನ ಅಂಗದಿಂದ ಬಂದಿರೋದು. And the birthplace of God of rain as well as Prajapati, the God presiding over creation. ಅಂದರೆ ಪ್ರಜಾಪತಿ ಲೋಕದಲ್ಲಿ ಅನೇಕ ಜನಗಳನ್ನು ಮುಂದೆ ತಗೊಂಡ್ಬರ್ತಾರಲ್ಲ, ಅವರೆಲ್ಲರೂ ಎಲ್ಲಿಂದ ಬಂದಿರೋದು? ಪರಮಾತ್ಮನ ಅಂಗಗಳಿಂದ ಬಂದಿರೋದು. While his faculty of generation is a source of delight resulting from copulation for sake of offspring. ಆಮೇಲೆ ಅವರ ಪರಮಾತ್ಮನ ಪ್ರಜನನ ಶಕ್ತಿ, ಮಕ್ಕಳನ್ನು ಉಂಟು ಮಾಡುವ ಶಕ್ತಿ, ಮಕ್ಕಳನ್ನು ಮುಂದೆ ತರುವ ಶಕ್ತಿ ಬಂದ್ಬಿಟ್ಟು ಅದರಿಂದಾನೇ ಈ ಜಗತ್ತಿನ ಆನಂದವೂ ಇರೋದು. ಮಕ್ಕಳಿಗೆ ತಂದೆ ತಾಯಿಗೆ ಮಕ್ಕಳಿದೆ ತುಂಬ ಖುಷಿ ಅಲ್ವಾ? Parents are happy when they have children. So the children, having children, as well as the act of having children, all this is for the joy of the world. Even so, his organ of excretion, O Narada, is the birthplace of Yama, the god of retribution, as well as of god Mitra, and the origin of the function of evacuating the bowels. ಅಂದರೆ ಈ ಪರಮಾತ್ಮ ಇವಾಗ ನಾವೆಲ್ಲರೂ ಪ್ರಸಾದ ತಗೊಂಡಿದ ನಂತರ ಅದೆಲ್ಲವೂ ಕೂಡ ಮಲಮೂತ್ರವಾಗಿ ತ್ಯಾಗ ಮಾಡಿಬಿಡ್ತೀವಲ್ಲ, ಅಶುದ್ಧವೆಲ್ಲ ಹೊಟ್ಟೋಗ್ಬಿಡುತ್ತಲ್ಲ. ಅದರಿಂದ ಏನು, ಈ ಲೋಕದಲ್ಲಿ ಎಷ್ಟೋ ಜನ ಸತ್ತೋಗ್ತಾರೆ ನೋಡಿ, ಸತ್ತೋಗಿ ಹೊಟ್ಟೋಗ್ಬಿಡ್ತಾರೆ. ಮೆನಿ ಪೀಪಲ್ ಡೈ and then die and they become one with the earth. So that part of Paramatma, the excretory part of Paramatma, is death. That is called as the death. ಅದು ಮರಣಕ್ಕೆ ಸಮಾನವಾದದ್ದು. While his anus has been spoken of as the source of all destruction of life, the origin of hell and the birthplace of Mrityu, the god of death, as well as Nirriti, the god of poverty. ಅದೇ ರೀತಿಯಾಗಿ ಪರಮಾತ್ಮನ ಅಂಗ ಪ್ರತ್ಯಂಗಗಳು, ಇದರಲ್ಲಿ ಯಮನಿಗೆ ಸ್ಥಾನ ಬಂದು ಪರಮಾತ್ಮನ ಹಿಂಭಾಗ ಕೆಳಭಾಗ ಕೂಡ ಎಲ್ಲಿಂದ ನಾವು ಮಲಮೂತ್ರವನ್ನು ತ್ಯಾಗ ಮಾಡ್ತೇವೆ ಅದು ಬಂದ್ಬಿಟ್ಟು ಯಮನ ಸ್ಥಾನ, ಅದು ಬಂದು ವಿನಾಶದ ಸ್ಥಾನ ಎಂಬುದನ್ನು ತಿಳ್ಕೊಂಡಿದ್ದಾರೆ. His back is the source of defeat and unrighteousness as well as of tamas, the principle of darkness or opacity. ಪರಮಾತ್ಮನ ಬೆನ್ನಿದೆಯಲ್ಲ, ಇದು ಬಂದ್ಬಿಟ್ಟು ಸೋಲು, that is defeat. The back of Paramatma is called as the defeat and all wrong and wicked acts. ಪರಮಾತ್ಮನ ಬೆನ್ನು ಬಂದು ಸೋಲಿಗೆ ಕಾರಣವಾಗುತ್ತೆ. ಸೋಲು ಎಲ್ಲಿಂದ ಬಂದೆ ಅಂತ ಹೇಳಿ ಪರಮಾತ್ಮನ ಬೆನ್ನಿನಿಂದ, ಅದಾದ ನಂತರ ತಪ್ಪು ಕೆಲಸಗಳೆಲ್ಲ ಬಂದಿರೋದು ಬೆನ್ನಿನಿಂದ ಬಂದಿರೋದು ಅಂತ ಅರ್ಥ ಮಾಡ್ಕೋಬೇಕು ನಾವು. ಆಮೇಲೆ ಕತ್ತಲು ಬಂದಿರೋದು ಅಲ್ಲಿಂದಾನೆ. His arteries and veins are the source of big and small rivers, while the system of his bones is the source of mountains. ಶರೀರದಲ್ಲಿ ಪರಮಾತ್ಮನ ಶರೀರದಲ್ಲಿ ನರಗಳು ಓಡ್ತಾ ಇದೆ ನೋಡಿ, ನರಗಳು ಓಡ್ತಾ ಇದೆಯಲ್ಲ, ಎಷ್ಟು ನಮ್ಮ ಶರೀರ ನರ, ಆ ಥರ ಪರಮಾತ್ಮ ಶರೀರದಲ್ಲಿ ಓಡ್ತಾ ಇರೋ ನರ ಎಲ್ಲ ನದಿಗಳು ಕೂಡ ಪರಮಾತ್ಮ ಶರೀರ ಓಡ್ತಾ ಇರೋ ನದಿಗಳು. ಮತ್ತು ಅವರ ಮೂಳೆಗಳಿದೆಯಲ್ಲ, ಮೂಳೆಗಳು, ಇಲ್ಲೊಂದು ಗಟ್ಟಿಯಾದ ಮೂಳೆ ಇದೆ, ಇಲ್ಲೊಂದು ಮೂಳೆ ಇದೆ, ಇಲ್ಲೊಂದು ಮೂಳೆ, ಎಲ್ಲ ಬೆಟ್ಟಗಳು. ಈ ಪ್ರಪಂಚದಲ್ಲಿರೋ ಬೆಟ್ಟಗಳೆಲ್ಲ ಪರಮಾತ್ಮ ಶರೀರದಲ್ಲಿರುವ ಮೂಳೆಗಳು. The abdomen of the cosmic being is known as the source of the unmanifest primordial matter, the Shail and the oceans and the origin of all beings, as well as of the dissolution, while the heart, his heart is reputed to be the source of the mind. ಇವಾಗ ಪರಮಾತ್ಮನ ಹೊಟ್ಟೆ ಭಾಗ, if you take the abdomen part of Paramatma, that is the source of all living beings. ಈ ಪ್ರಪಂಚದ ಎಲ್ಲ ಜೀವರಾಶಿಗಳು ಎಲ್ಲಿ ವಾಸ ಮಾಡ್ತಾ ಇದೆ? They are all residing in the abdomen of Paramatma. All the living beings are here. And it's the source of the unmanifest. ಎಲ್ಲ ಹುಟ್ಟೋದು ಇಲ್ಲಿಂದನೇ ಬರೋದು,
ಮತ್ತೆ ವಾಪಸ್ ಹೋಗಿ ಸೇರೋದು ಇಲ್ಲೇ ಹೋಗಿ ಸೇರ್ತಾ ಇದ್ದಾರೆ ಎಲ್ಲರೂ. ಪರಮಾತ್ಮನ ಹೃದಯ ಬಂದು ನಮ್ಮ ಮನಸ್ಸಿಗೆ ಕಾರಣ. ದಿ ಆರಿಜಿನ್ ಆಫ್ ದ ಮೈಂಡ್ ಇಸ್ ಭಗವಾನ್ಸ್ Paramaatma's heart. That is the origin of the mind of the human being. Even so, the chitta, reason of the Supreme, is the excellent source of dharma, righteousness, and the God presiding over it, myself Brahma, yourself Narada, Sanaka and his three brothers, Sanaka, Sanandana, Sanat Kumara, and Lord Shiva, as also Vijnana, understanding, and the faculty of reason. ಇವಾಗ ಪರಮಾತ್ಮನ ಬುದ್ಧಿಶಕ್ತಿ ಅಂತಿದೆಯಲ್ಲ, ಪರಮಾತ್ಮನಿಗೂ ಒಂದು ಬುದ್ಧಿಶಕ್ತಿ ಇದೆ. ಅಂದರೆ ಇಷ್ಟು ಸುಂದರವಾದ ಪ್ರಪಂಚವನ್ನು ನಿರ್ಮಾಣ ಮಾಡೋಕ್ಕಾಗತ್ತೆ ಬುದ್ಧಿ ಇಲ್ಲದೆ ಹೋದರೆ? ಸೊ ಇದು ಮಾಡಿರೋನು ಬುದ್ಧಿವಂತನ ಅಥವಾ ಮೂರ್ಖನ, ಮುಟ್ಟಾಳನ? ಮಾಡಿದಾರಲ್ಲ ಯಾರೋ, ಅವನು ಮುಟ್ಟಾಳನ ಬುದ್ಧಿವಂತನ? ಬುದ್ಧಿವಂತ. The one who has made this one, is he a wise one or a foolish one? Must be a clever one. So if this, to make this one requires cleverness or intelligence. So to make this entire universe, how much intelligence must be there? ಎಷ್ಟು ಬುದ್ಧಿವಂತರಾಗಿರಬೇಕು ಪರಮಾತ್ಮ. ಸೊ ಆ ಬುದ್ಧಿಯಿಂದ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿದ್ರೆ, ಧರ್ಮ ಎಂಬ ಭಾವನೆ, ಬ್ರಹ್ಮ, ನಾನು ಬ್ರಹ್ಮ, ಬ್ರಹ್ಮ ಹೇಳ್ತಾರೆ, ಐ ಆಮ್ ಮೈ ಸೆಲ್ಫ್ ಬ್ರಹ್ಮ. ಸನತ್ ಕುಮಾರ್, ನಾರದರು, ಸನಕ, ಸನಂದನ, ಸನಾತನ, ಸನತ್ ಕುಮಾರ್, ಅವ್ರು 4 ಜನ. ಆಮೇಲೆ ಶಿವ, ಆಮೇಲೆ ವಿಜ್ಞಾನ. ವಿಜ್ಞಾನ ಅಂತ ಹೇಳಿದ್ರೆ ಸರಿಯಾದ ತಿಳುವಳಿಕೆ, ವಿಜ್ಞಾನ. ಇವೆಲ್ಲವೂ ಕೂಡ ಪರಮಾತ್ಮನ ಚಿತ್ತದಿಂದ ಬಂದಿರೋದು. Myself and yourself, Lord Shankara, those elder brothers of you, Sanaka and others, the gods, demons and men, the nagas, birds, deer and reptile, the gandharvas and celestial nymphs, the yakshas, rakshasas and bhutas, the serpents and beasts, the mains, the siddhas, vidyadharas and charanas, the celestial bards, trees and other species of living beings residing either in water or on land, in the air, the planets and lunar mansions, comets and other stars, lightnings and thundering clouds, nay, all this universe, past, present and future, is no other than the Supreme Person. ಇನ್ನು ಈ ಜಗತ್ತಲ್ಲಿ ನೀವೇನೇನು ನೋಡ್ಬೋದು? ಇನ್ನೇನೇನು ನೋಡ್ಬೋದು ಈ ಜಗತ್ತಲ್ಲಿ? ಎಲ್ಲ ನಾಗಗಳು, ಪಕ್ಷಿಗಳು, ರಾಕ್ಷಸರು, ಜಿಂಕೆಗಳು, ಆಮೇಲೆ ಕ್ರಿಮಿ ಕೀಟಗಳು, ಗಂಧರ್ವರು, ಆಮೇಲೆ ಏನು ಅಪ್ಸರ ಕನ್ಯೆಯರು, ಯಕ್ಷರು, ರಾಕ್ಷಸರು, ಭೂತಗಳು, ಸರ್ಪಗಳು, ಆಮೇಲೆ ಪ್ರಾಣಿಗಳು, ಪಿತರರು, ಸಿದ್ಧರು, ವಿದ್ಯಾಧರರು, ಚಾರಣರು, ಮರಗಳು, ಮತ್ತು ಎಲ್ಲ ರೀತಿಯಾದ ನೀರಲ್ಲಿ ವಾಸ ಮಾಡೋ ಪ್ರಾಣಿಗಳು, ಗಾಳಿಯಲ್ಲಿ ಹೋಗೋ ಪಕ್ಷಿಗಳು, ಮತ್ತು ಎಲ್ಲ ಗ್ರಹಗಳು, ನಕ್ಷತ್ರಗಳು ಎಲ್ಲವೂ ಕೂಡ, ಯಾವುದು ಸಿಡಿಲು, ಬಿರುಗಾಳಿ ಎಲ್ಲವೂ ಕೂಡ ಹಿಂದೆ ಇದ್ದಿದ್ದು ಸರಿ, ಇವಾಗ ಇರೋದು ಸರಿ, ಮುಂದೆ ಇರೋದು ಸರಿ, ಭೂತ ವರ್ತಮಾನ ಭವಿಷ್ಯ ಕಾಲ ಏನೇನಿದೆಯೋ ಎಲ್ಲವೂ ಪರಮಾತ್ಮನಲ್ಲೇ ಇರೋದು. ಎವ್ರಿಥಿಂಗ್ ಇಸ್ ರಿಸೈಡಿಂಗ್ ಓನ್ಲಿ ಇನ್ Paramatma. It is by him that all this stands pervaded and covers only a span of the cosmic being. ಇದು ಇಡೀ ಭೂಮಂಡಲವೂ ಸರಿ, ಇಡೀ ಪ್ರಪಂಚವೂ ಸರಿ, ಎಲ್ಲವೂ ಪರಮಾತ್ಮನಿಂದಲೇ ಇರೋದು. ಆದರೆ ಪರಮಾತ್ಮ ಅದಕ್ಕಿಂತ ದೊಡ್ಡವರು, ಭೂಮಂಡಲಕ್ಕಿಂತಲೂ ದೊಡ್ಡವರು, ಪ್ರಪಂಚಕ್ಕಿಂತಲೂ ದೊಡ್ಡವರು. Paramatma is bigger than even this entire universe. That means if you think there is an end to the universe, Paramatma is beyond that end. ಎಲ್ಲಿ ಕೊನೆ ಅನ್ಕೊಳ್ತೀವೋ ಅದಕ್ಕಿಂತ ಜಾಸ್ತಿ ಪರಮಾತ್ಮ ಇರ್ತಾರೆ. Even as the sun shines outside while illuminating its own orb, so does the Supreme Person cast his effulgence inside as well as outside the universe while illuminating his own cosmic body. ಹೇಗೆ ಸೂರ್ಯ ಬಂದು ಸೂರ್ಯನ ಒಳಗಡೆನೂ ಬೆಳಕಿದೆ, ಸೂರ್ಯನ ಹೊರಗಡೆನೂ ಬೆಳಕಿದೆ, ಅದೇ ರೀತಿಯಾಗಿ ಪರಮಾತ್ಮನ ಒಳಗಡೆನೂ ಬೆಳಕಿದೆ, ಪರಮಾತ್ಮನ ಹೊರಗಡೆನೂ ಬೆಳಕಿದೆ. ಎಲ್ಲ ಬೆಳಕು ಎಲ್ಲ ಪೂರ್ತಿ ಪರಮಾತ್ಮನಿಂದ ಬಂದಿರೋದು. He transcends all that is subject to death as well as the fruit of action and is the Lord of that immortal and fearless state of moksha. ಅವರು ಬಂದ್ಬಿಟ್ಟು ಎಲ್ಲ, ಅವರಿಗೆ ಮರಣ ಇಲ್ಲ, ಪರಮಾತ್ಮನಿಗೆ ಕರ್ಮಗಳ ಫಲ ಇಲ್ಲ, ಅದಾದ ನಂತರ ದುಃಖವೂ ಇಲ್ಲ, ಭಯನೂ ಇಲ್ಲ, ಅಮರರಾಗಿದ್ದಾರೆ ಪರಮಾತ್ಮ. He is completely immortal and free from all negatives. That is why, O divine sage, no one can fathom the glory of the Supreme Person. ಅದರಿಂದಲೇ ನಾರದರೆ ಈ ಪರಮಾತ್ಮನ ಲೀಲೆಯನ್ನು ಯಾರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗಲ್ಲ. ಶ್ರೀಮನ್ ನಾರಾಯಣ 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 ಭಜಮನ್ ನಾರಾಯಣ 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 ಶ್ರೀಮನ್ನಾರಾಯಣ
तेजस्विनावधीतमस्तु मा विद्विषावहै। ओम शांति शांति शांति। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्।